ಉಳ್ಳಾಲ ಬೀಚಿನಿಂದ ಅಬ್ಬಕ್ಕ ಸರ್ಕಲ್ ಆಗಿ ಪ್ಯಾರಿಸ್ ಜಂಕ್ಷನ್ ಆಗಿ ದರ್ಗಾ ಮೇಲಂಗಡಿ ಅಕ್ಕರೆಕೆರೆ ಸೈಂಟ್ ಸೆಬಾಸ್ಟಿಯನ್ ಚರ್ಚ್ ಮತ್ತು ಒಲಪೇಟೆಗೆ ಸಂಪರ್ಕಿಸುವಂಥ ಉಳ್ಳಾಲ ಸಂಪರ್ಕಿಸುವ ಪ್ರಮುಖ ರಸ್ತೆ. ಈ ರಸ್ತೆ ಬಹುಶಃ ಇವತ್ತು ನಾವು ಸಂಪೂರ್ಣವಾಗಿ ಕಾಂಕ್ರೀಟೀಕರಣ ಮಾಡಲಿಕ್ಕೆ ಅನುದಾನ ಬಿಡುಗಡೆ ಮಾಡಿದ್ದೇವೆ. ಇದರ ಮೊದಲ ಹಂತದ ಕೆಲಸ ನಾವು ಚಾಲನೆ ಕೊಡ್ತಾ ಇದೆ. ಯಾಕೆಂತ ಹೇಳಿದರೆ ಇಲ್ಲಿ ಬಹುಶಃ ವಾಹನ ಮತ್ತು ಬಸ್ ಮತ್ತು ವಾಹನ ಓಡಾಡಬೇಕು ಉದ್ದೇಶದಿಂದ ಪ್ರಥಮ ಹಂತದ ಕೆಲಸ ಮಾಡಿಕೊಂಡು ನಾವು ಇದಕ್ಕೆ ಚಾಲನೆ ಕೊಡುವಂಥದ್ದು. ನಮ್ಮ ಉದ್ದೇಶ ಅಂತ ಹೇಳಿದರೆ ನಮಗೆ ಕ್ಷೇತ್ರದ ಅಭಿವೃದ್ಧಿ ಆಗಬೇಕು ಮತ್ತು ಜನಸಾಮಾನ್ಯ ಓಡಾಡಲು ಕಷ್ಟ ಕೂಡ ಆಗಬಾರ್ದು. ಅದಕ್ಕಾಗಿ ಬಹುಶಃ ಈ ಒಂದು ಪ್ರಥಮ ಹಂತದ ಚುನಾವಣೆಗೆ ನಾವು ಈ ಒಂದು ಚಾಲನೆ ಕೊಡುವಂಥ ಒಂದು ಸಂದರ್ಭ. ನಮ್ಮಲ್ಲಿ ಬ್ಲಾಕ್ ಅಧ್ಯಕ್ಷ ಸಂತೋಷ್ ಕುಮಾರ್ ಶೆಟ್ಟಿ ಅವರು, ಮಾಜಿ ಅಧ್ಯಕ್ಷ ಈಶ್ವರಲಾಲ್ ಅವರು, ಎಲ್ಲ ನಮ್ಮ ಕೌನ್ಸಿಲರ್ಗಳು ಮತ್ತು ಎಲ್ಲ ನಮ್ಮ ಜನಪ್ರತಿನಿಧಿ ಮತ್ತು ಸಂಘ ಸಂಸ್ಥೆಯವರೆಲ್ಲರೂ ಕೂಡ ನಮ್ಮ ಜೊತೆ ಇವತ್ತು ಇದ್ದಾರೆ. ಈ ಒಂದು ಕೆಲಸ ಜೊತೆಯಲ್ಲಿ ಉಳ್ಳಾಲದ ವಿವಿಧ ಕಡೆ ಇವತ್ತು ನಮ್ಮ ಅಬ್ಬಕ್ಕ ಸರ್ಕಲ್ನ ನೇರ ಕೋಡಿಗೆ CRF ಇವತ್ತು 5 ಕೋಟಿ ಬಿಡುಗಡೆ ಆಗಿದ್ದು ಟೆಂಡರ್ ಹಂತದಲ್ಲಿ ಆ ಕೆಲಸ ಕೂಡ ಇವತ್ತು ಪ್ರಾರಂಭ ಮಾಡ್ತೀವಿ. ಉಳ್ಳಾಲದ ನಗರದ ವಿವಿಧ ಪ್ರದೇಶವಾದಂಥ ಇವತ್ತು ನಗರ ಉತ್ಥಾನದಿಂದ ಸುಮಾರು 25 ಕೋಟಿ ರೂಪಾಯಿಲಿ ನಮ್ಮ ಕೆಲಸ ಇವತ್ತು ಪ್ರಾರಂಭ ಆಗುವಂಥದ್ದು. UGDಯ ಕೆಲಸ ಇವತ್ತು ಸ್ವಲ್ಪ ಬಾಕಿ ಇದೆ. 24 ಕೋಟಿ ಅದನ್ನು ಮತ್ತೆ ಬಿಡುಗಡೆ ಆಗಿದೆ. 3 ತಿಂಗಳವರೆಗೆ ಅದನ್ನು ಕೂಡ ಕಂಪ್ಲೀಷನ್ ಮಾಡುವಂಥ ಕೆಲಸ ಹಮ್ಮಿಕೊಂಡಿದೆ. ಅದಕ್ಕೆ ಭವಿಷ್ಯದಲ್ಲಿ ಎಲ್ಲ ಮೂಲಭೂತ ಸೌಕರ್ಯ ಒದಗಿಸುವಂಥ ಒಂದು ಅಭಿವೃದ್ಧಿ ಕೆಲಸ ನಾವು ಇವತ್ತು ಚಾಲನೆ ಕೊಡ್ತೇವೆ. ಮತ್ತು ಕುಡಿಯುವ ನೀರಿಗೆ ಸಂಬಂಧಪಟ್ಟಾಗಿ ನಾನು ಮೊನ್ನೆ ಹೇಳಿದಾಗೆ 198 ಕೋಟಿ ಮತ್ತು 178 ಕೋಟಿ 400 ಕೋಟಿ ರೂಪಾಯಿ ಯೋಜನೆ ಈ ಕ್ಷೇತ್ರ ಉದ್ದಾರಕ್ಕೂ ಶಾಶ್ವತ ಕುಡಿಯುವ ನೀರಿನ ಕೆಲಸ ಕೂಡ 3 ತಿಂಗಳಲ್ಲಿ ಇವತ್ತು ಪ್ರಾರಂಭ ಆಗಲಿಕ್ಕೆ ಟೆಂಡರ್ ಆಗಲಿಕ್ಕೆ ಇದೆ. ಇದಾದ ಸಂದರ್ಭದಲ್ಲಿ ನಾವೆಲ್ಲ ಮಾತನ್ನು ಯಾವ ಜನಸಾಮಾನ್ಯ ಕೊಟ್ಟಿದ್ದೇವೆ ಅದು ಈಡೇರಿಸಂತ ಆಗುವಂಥದ್ದು. ಮುಂದಿನ ನಮ್ಮ ಯೋಜನೆ ಅದು ಸ್ವಚ್ಛತೆಗೆ ಸಂಬಂಧಪಟ್ಟಂಥ ಕೆಲಸವನ್ನು ಮತ್ತು ಟೂರಿಸಮ್ಗೆ ಜನರನ್ನು ಮತ್ತು ನಮ್ಮ ಪ್ರವಾಸಿಗರನ್ನು ಉಳ್ಳಾಲ ಪ್ರದೇಶಕ್ಕೆ ಆಕರ್ಷಿಸಲು ಮತ್ತು ಇಲ್ಲಿ ಆರ್ಥಿಕ ಚಲನೆ ಮಾಡಲು ಅದು ಕೂಡ ನಾವೆಲ್ಲ ಜನಪ್ರತಿನಿಧಿಗಳು ಸಂಘ ಸಂಸ್ಥೆ ಸೇರಿಕೊಂಡು ಒಂದು ಯೋಜನೆ ನಾವು ಇತ್ತು ಮುಂದೆ ರೂಪಿಸುತ್ತಿದ್ದೇವೆ. ಹಾಗೂ ಹಬ್ಬಕ್ಕೋತ್ಸವವನ್ನು ಕೂಡ ವಿಜೃಂಭಣೆಯಿಂದ ಬೀಚ್ ಜೊತೆ ನಾವು ಮಾಡಲಿಕ್ಕೆ ತೀರ್ಮಾನ ಮಾಡಿ ಜನಸಾಮಾನ್ಯ ಉಳ್ಳಾಲಕ್ಕೆ ಬಂದು ಹೋಗುವಂಥ ಒಂದು ವಾತಾವರಣ ಹೆಚ್ಚಿನ ಜನ ಬಂದು ಹೋಗಬೇಕೆಂಬ ಉದ್ದೇಶದಿಂದ ಈ ರೀತಿಯೆಲ್ಲ ಕ್ರಮ ಹಮ್ಮಿಕೊಳ್ತಿದ್ದೇವೆ. ಈ ಒಂದು ಯೋಜನೆ ಇವತ್ತು ಇಷ್ಟು ಮಾತ್ರ ಅಲ್ಲ, ಅದೇ ಸೋಮೇಶ್ವರ ಬೀಚಿನಿಂದ ಹಿಡಿದು ನೇರವಾಗಿ ಸರಸ್ವತಿ ಕಾಲೋನಿ ಮತ್ತು ನಮ್ಮ ಉಳ್ಳಾಲ ಸಂಪರ್ಕಿಸುವಂಥ ರಸ್ತೆ, ಈ ರಸ್ತೆಯಲ್ಲಿ ಕೂಡ ನಾವು ಇವತ್ತು ಸ್ಯಾಂಕ್ಷನ್ ಮಾಡಿದ್ದೇವೆ. ಇವತ್ತು ಕೆಲವು ಇದರ ಬಗ್ಗೆ ವಿಚಾರಗಳಿದೆ. ಯಾಕಂತೇಳಿದ್ರೆ ಯಾರು ಕೆಲಸ ಮಾಡಬೇಕು, ಇನ್ನೊಬ್ಬರು ಯಾರು ಹೆಸರು ತೆಕ್ಕೊಳ್ಳಿಕ್ಕಂಥ ಪ್ರಯತ್ನ ನಡೀತಾ ಇದೆ. ನಾನು ಅಂಥವ್ರಿಗೆಲ್ಲ ಹೇಳೋದು ಇಷ್ಟೇ, ಬೇರೆ ಹೇಳಲಿಕ್ಕೆ ಹೋಗಿಲ್ಲ. ಈ ಒಂದು ಯೋಜನೆ ವರ್ಲ್ಡ್ ಬ್ಯಾಂಕಿಂದ 80% ಲೋನ್, 20% ಸ್ಟೇಟ್ ಗೌರ್ಮೆಂಟ್ ಫಂಡ್, ಇದರಲ್ಲಿ 20% ಸ್ಟೇಟ್ ಗೌರ್ಮೆಂಟ್, 80% ವರ್ಲ್ಡ್ ಬ್ಯಾಂಕ್ ಲೋನ್. ಮತ್ತು ಈ ಕೆಲಸ ಆಗಬೇಕಂತೇಳಿ ಈಗಲ್ಲ, ಇದು 2 ವರ್ಷಗಳ ಹಿಂದೆ ನಾನೇ ಲೆಟ್ರ್ ಕೊಟ್ಟು ರಸ್ತೆ ಪ್ರಸ್ತಾವನೆ ಮಾಡಿದಂಥ ದಾಖಲೆ ನಮ್ಮ PW ಡಿಪಾರ್ಟ್ಮೆಂಟ್ನಲ್ಲಿ ಇದೆ. ಇನ್ನೊಬ್ಬರು ಕೂಡ ಸ್ಯಾಂಕ್ಷನ್ ಮಾಡಿ ಹೇಳುವವರು ಯಾರು ಇದ್ದರೆ ದಯವಿಟ್ಟು ಅವ್ರಿಗಿರೋ ಲೆಟ್ರ್, ಅವರು ಡಿಪಾರ್ಟ್ಮೆಂಟ್ ಕೊಟ್ಟ ಲೆಟ್ರ್ ಒಂದು ಕಾಪಿಯಾಗಿ ತೋರಿಸ್ತೀವಿ. ಸೊ ಕೆಲಸ ಮಾಡದೆ ಕೆಲವರು ಇವತ್ತು ಪ್ರಚಾರ ತೆಕ್ಕೊಳ್ಳಿ ಕೆಲವರು ಇವತ್ತು ಪ್ರಯತ್ನ ಮಾಡ್ತಾ ಇರುವಂಥದ್ದು. ಕಾರ್ಯಕರ್ತರು ಯಾರು ಗೊಂದಲ ಆಗಬೇಕಂತೇಳಿಲ್ಲ, ಜನರಿಗೆ ಭಾಳ ಚೆನ್ನಾಗಿ ಇವತ್ತು ಗೊತ್ತಿದೆ. ಅದಕ್ಕೆ ನಾವು ಬಹುಶಃ ಸ್ಪಷ್ಟವಾಗಿ ನಾನು ಮಾತು ಹೇಳ್ತೇನೆ ಗೊತ್ತಾ, ಇದನ್ನು ಅತಿಶಯ ಉದ್ಘಾಟನೆ ಮಾಡಿ ಬಹುಶಃ ಬೇರೆ ಕೆಲಸ ಕೂಡ ಅತಿಶಯ ಚಾಲನೆ ಮಾಡ್ತೇವೆ. ಸ್ವಚ್ಛತೆ ಯಾಕಂತೇಳಿದರೆ ಸ್ವಚ್ಛತೆ ಅದು ಸಾಮಾಜಿಕವಾದ ಸಮಸ್ಯೆ. ಸ್ವಚ್ಛ ಸಂಬಂಧಪಟ್ಟ ಹಾಗೆ ನಾವು ಒಮ್ಮೆ ಮತ್ತೆ ಕ್ಲೀನ್ ಮಾಡೋದಲ್ಲ, ಶಾಶ್ವತವಾಗಿ ಒಂದು ಸಾಲಿಡ್ ವೇಸ್ಟ್ಮೆಂಟ್ ಸಿಸ್ಟಮನ್ನು ತರಬೇಕಂತ ಯೋಜನೆ ಇವತ್ತು ನಮಗೆ ಇದೆ. ಅದಕ್ಕಾಗಿ ನಾವು ಎಲ್ಲ ಮನೆಯವರಿಗೆ ಕೂಡ ಜನಜಾಗೃತಿ ಮೂಡಿಸುವಂಥದ್ದು ಮತ್ತು ನಮ್ಮ ಸಂಘ ಸಂಸ್ಥೆ ಸೇರಿಸುವಂಥದ್ದು ಮತ್ತು ಜನರು ಕೂಡ ಇವತ್ತು ನೋಡಿ, ನಾವು ಇವತ್ತು ಈ ದೇಶ ಬಿಟ್ಟು ಬೇರೆ ದೇಶಕ್ಕೆ ಹೋದಾಗ ಅಲ್ಲಿ ಕಸ ಕಡ್ಡಿ ಬಿಸಾಡಲಿಕ್ಕೆ ಕೂಡ ರೋಡಲ್ಲಿ ನಾವು 2 ಸಲ ಆಲೋಚನೆ ಮಾಡಿದೆ. ಅಲ್ಲಿ ಡಸ್ಟ್ಬಿನ್ ಅಂತ ಹುಡುಕ್ತೇವೆ ಇದಕ್ಕೆ ಸಂಬಂಧಪಟ್ಟಾಗ. ಅದೇ ಒಂದು ಕಾರಲ್ಲಿ ಹೋಗೋರು ಕೂಡ ಕಾರ್ ಕ್ರಾಶ್ ಆಗ್ತವ್ರು ಇಲ್ಲಿ ಏನಾಗಿದೆ ಎಲ್ಲರೂ ಅಂತ ಹೇಳೋದಿಲ್ಲ, ಕೆಲವು ವಿಚಾರಗಳು ಆ ಪರಿಸ್ಥಿತಿ. ಸೊ ಇದನ್ನೆಲ್ಲ ಚರ್ಚೆ ಮಾಡಿಕೊಂಡು ಒಂದು ನೂತನವಾದ ಸಿಸ್ಟಮ್ ನಾವು ಇವತ್ತು ಅಳವಡಿಸುವಂಥ ಕೆಲಸ ಮತ್ತು ನಮ್ಮ ಇಲಾಖೆಗೆ ಒಂದು ನಾವು ಇದಕ್ಕೆ ಚರ್ಚೆ ಮಾಡ್ತಿದ್ದೇವೆ. ಯಾವ ಸ್ವಲ್ಪ ಸ್ಟ್ರಿಂಜೆಂಟ್ ಆ್ಯಕ್ಷನ್ ನಾವು ಇವತ್ತು ತರಬೇಕು ಮಾಡಿದೆ. ಈಗ ನಾವು ಅವರಿಗೆ ಪರಿಹಾರ ಕೊಡಬೇಕು, ಅನುದಾನ ಇವತ್ತು ಬಿಡುಗಡೆ ಆಗಿದೆ ಮತ್ತು ಎಕ್ಸ್ಟ್ರಾ ಕೆಲಸ ಏನು ಟ್ರೀಟ್ಮೆಂಟ್ ಪ್ಲಾಂಟ್ ಇದೆಯಲ್ಲ ಅದಕ್ಕೆ ಮಾಡಲಿಕ್ಕೆ 24 ಕೋಟಿ ರೂಪಾಯಿ ಅನುದಾನ ಕೂಡ ಬಿಡುಗಡೆ ಆಗಿದೆ. ಮತ್ತು ಇಟ್ ಈಸ್ ಒಂದು ನೂತನವಾದ ಒಂದು ಮಾದರಿ ಸಿಸ್ಟಮ್. ಯಾರಿಗೆ ಕೂಡ ಅಲ್ಲಿ ಟ್ರೀಟ್ಮೆಂಟ್ ಪ್ಲಾಂಟ್ ಇದೆ ಅಂತ ಗೊತ್ತಾಗೋದಿಲ್ಲ, ಸೊ ಪರಿಸರ ಕೂಡ ಏನು ಗೊತ್ತಾಗೋದಿಲ್ಲ, ಯಾರಿಗೂ ಧಕ್ಕೆ ಇಲ್ಲ. ಅತ್ಯುತ್ತಮ ಸ್ವಚ್ಛ ಅದು ನೋಡೋಕೆ ಗಾರ್ಡನ್ ಮೇಲಿಂದ ನೋಡೋಕೆ ಗಾರ್ಡನ್ ಥರವೇ ಕಾಣ್ತದೆ. ಅದು ನಮ್ಮ ಕೋಟೆಪುರ ಗಡಿಯಲ್ಲಿ ಇತ್ತು. ಯಾಕಂದರೆ ಅಲೈನ್ಮೆಂಟ್ ಪ್ರಕಾರ ಹೋಗುವಂಥ ಎಲ್ಲಿ ಡೌನ್ ಬಂದು ಸಿಗ್ತದೆ ಅಲ್ಲಿ ಅದನ್ನು ಮಾಡುವಂಥದ್ದು.
ಸೊ ಅದಕ್ಕೆ ಈಗಾಗಲೇ ಅವರು ಪರಿಹಾರ ಅತಿ ಶೀಘ್ರದಲ್ಲಿ ಕೊಡಲಾಗುತ್ತದೆ. ಸಮುದಾಯ ಭವನಕ್ಕೆ ಆಗುತ್ತೆ ಇವತ್ತು ನಮ್ಮ ಹಾಸ್ಪಿಟಲ್ ಸಂಬಂಧಪಟ್ಟಾಗೆ ಈಗಾಗಲೇ ಕಟ್ಟಡ ಎಲ್ಲ ಕಂಪ್ಲೀಟ್ ಆಗಿದೆ. ನಾನು ಅದಕ್ಕೆ ಇವತ್ತು ಎಕ್ಸ್ರೇ ಮಿಷಿನ್, ಯಾಕಂದರೆ ನಾನು ಹೇಳಿದ್ದೇನೆ ಎಲ್ಲಿಯ ತನಕ ನಿಮ್ಮ ಎಕ್ಸ್ರೇ ಮಿಷಿನ್ ಮತ್ತು ಮೂಲಭೂತ ಸೌಕರ್ಯ ನಮಗೆ ಎಲ್ಲಿ ಬರೋದಿಲ್ಲ, ಅಲ್ಲೇ ಅದನ್ನು ಮುಟ್ಲಿಕ್ಕೆ ಹೋಗೋದಿಲ್ಲ. ಅದಕ್ಕಾಗಿ ಎಕ್ಸ್ರೇ ಮಿಷಿನ್ ಮತ್ತು ಈಗ ಬೆಡ್ಗಳು ಮತ್ತು ಬೇರೆ ಇದಕ್ಕೆ 40 ಲಕ್ಷ ರೂಪಾಯಿ ಸಣ್ಣ ಲ್ಯಾಬ್ಗೆ ಸಣ್ಣ ಸ್ಯಾಂಕ್ಷನ್ ಆಗಿದೆ. ಎಕ್ಸ್ರೇ ಮಿಷಿನ್ 4 ದೊಡ್ಡ ಮಟ್ಟದ ಎಕ್ವಿಪ್ಮೆಂಟ್ ಬರ್ತಾ ಇದೆ. ಬಂದ ತಕ್ಷಣ ಚಾಲನೆ ಕೊಡ್ತೇವೆ. ಡಾಕ್ಟರ್ ಕ್ವಾರ್ಟರ್ಸ್ ಕೂಡ ಇವತ್ತು ರೆಡಿಯಾಗಿದೆ ಮತ್ತು ಪ್ರೈವೇಟ್ ಡಾಕ್ಟರ್ ನಮ್ಮ ಬೇರೆ ಆಸ್ಪತ್ರೆ ಕೂಡ ಮುಂದೆ ನಿಂತು ನಾವು ಕೂಡ ಸೇವೆ ಕೊಡ್ತೇವೆ ಅಂತ ಹೇಳಿದ್ದೇವೆ.